ಒಬ್ಬೊಬ್ಬರಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದೀರಿ. ಮೇಡಮ್, ಮಿನಿಸ್ಟರ್ ಮೇಡಮ್, ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರ್ರಿ ಮಂತ್ರಿಯಾಗಿ? ಗೊತ್ತಿಲ್ಲ ಕರೆಕ್ಟಾಗಿ, ಇತ್ತೀಚೆಗೆ ಎಷ್ಟಾಗಿದೆಯೋ ಏನೋ. ಆ ಟಿ ಎ ಬೋಗಸ್ ಎಲ್ಲ ಬಿಟ್ಬಿಟ್ಟು ಬರೀ ಸಂಬಳ. ನೀವು ನಮ್ಮಲ್ಲಿ ಬಂದು ಸೇರ್ಕೊಂಡ್ರೆ ನಾನು ಕರೆಕ್ಟಾಗಿ 5ನೇ ತಾರೀಕು ಸಂಬಳ ಕೊಡ್ತೀನಪ್ಪ. ಮಿಸ್ ಇಲ್ಲ. ಸ್ಯಾಟರ್ಡೆ ಸಂಡೇ ಬಂದರೆ ಇನ್ನೂ ಸ್ವಲ್ಪ ಬೇಗನೆ ಬಿಟ್ಟು ನಮ್ಮ ಹತ್ರಕ್ಕೆ ಬಂದರೆ ನಿಮ್ಗೆ ಕರೆಕ್ಟ್ ಸಂಬಳ ಬೇಕು ಅಂತ ಆಸೆ ಇದ್ದರೆ ಬರ್ರಿ, ನಾನಂತೂ ಕೊಡ್ತೀನಪ್ಪ. ನಮ್ಮ ಆಫೀಸಲ್ಲಿ ಇಲ್ಲಿವರೆಗೂ ಕೊಟ್ಟಿದ್ದೀವಿ, ನಾಳೆ ಗೊತ್ತಿಲ್ಲ. ವಾಟ್ ಸಾರ್ಟ್ ಆಫ್ ಎನ್ ಆರ್ಗ್ಯುಮೆಂಟ್ ಯು ಆರ್ ಮೇಕಿಂಗ್? ರಬ್ಬಿಶ್. ಯೋಜನೆಗೂ ಸಂಬಳಕ್ಕೂ ಏನು ಸಂಬಂಧ? ನಿಮ್ಮ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಯಾವುದಕ್ಕೂ ದುಡ್ಡು ಕೊರತೆ ಇಲ್ಲ. ಮೊನ್ನೆನೂ ಹೇಳಿದ್ದಾರೆ ವಾಪಸ್, ಮೊನ್ನೆನೂ ಹೇಳಿದ್ದಾರೆ ಅವ್ರು ವಾಪಸ್ ಕೊರತೆ ಇಲ್ಲ. ಮಣ್ಣು ತಿನ್ನಕ್ಕೆ ಇಟ್ಕೊಂಡಿದ್ದೀರಾ, ಮರಿ ಹಾಕಕ್ಕೆ ಇಟ್ಕೊಂಡಿದ್ದೀರಾ ದುಡ್ಡನ್ನ? 3 ತಿಂಗಳಿಗೆ ಮರಿ ಹಾಕ್ಸಿ ತೊಗೊಂಡೋಗಿ ಯಾವನಾರು ಇಟ್ಕೋತಾರ? ದುಡ್ಡಿದ್ರೆ ಯಾವ್ಯಾವ ಇಲಾಖೆದು 3 ತಿಂಗಳಿಗೆ ಸಂಬಳ ರಿಲೀಸ್ ಆಗ್ತಾ ಇದೆ ಹೇಳಿ ನೋಡಿ. ಅದು ಒಂದು ನ್ಯೂಸೇ, ಅದು ಒಂದು ಮತ್ತೆ ನ್ಯೂಸ್. ನಮಗೆ ನೀವೇ ಪಟ್ಟಿ ಕೊಡ್ರಿ. ವಾಟ್ ಈಸ್ ದಿಸ್? ಒಂದು ಕಡೆ ದುಡ್ಡಿದೆ, ಯಾವುದಕ್ಕೂ ಕೊರತೆ ಇಲ್ಲ ಅಂತ ನಿಮ್ಮ ಚೀಫ್ ಮಿನಿಸ್ಟರ್ ಹೇಳ್ತಿರೋದಕ್ಕೆ ಇದನ್ನು ಕೇಳ್ತಾ ಇರೋದು. ಇದ್ರ ಯಾವನ್ ಕೇಳ್ತಿದ್ದ? ತಲೆಕೆಟ್ಟವನು ಕೇಳ್ತಾನ? ಅದಕ್ಕೆ ನಿಮ್ಮ ಮಾಧ್ಯಮ ಸಂಸ್ಥೆಗಳಲ್ಲಿ ಕೊಡ್ತಾರೆ. ಮಾಧ್ಯಮ ಸಂಸ್ಥೆ ಖಾಸಗಿ, ಸರ್ಕಾರದ್ದು ನಮ್ಮ ದುಡ್ಡು, ನಿಮ್ಮನೆ ದುಡ್ಡಲ್ಲ ಅದು. ನಂಬರ್ 2, ಇದನ್ನೆಲ್ಲ ಮಾಡ್ಕೊಂಡು ಈ ಪರಿಸ್ಥಿತಿ ತಂದ್ಕೊಳ್ಳಿ ಅಂತ ಹೇಳಿರಲಿಲ್ಲ ಯಾರೂ ನಿಮಗೆ. ನೀವು ಅಧಿಕಾರಕ್ಕೆ ಬರೋಕ್ಕೋ ಅಧಿಕಾರ ಹಿಡಿಯೋಕ್ಕೋ ಅದನ್ನೊಂದು ಮಾರ್ಗವಾಗಿ ಬಳಸ್ಕೊಂಡಿದ್ದೀರಿ, ಅನುಭವಿಸ್ಬೇಕು. ಹಾಂ, ಲಾಸ್ಟಲ್ಲಿ ಆಫರ್ ಅಂತೂ ಇದೆ ನೋಡಿ, ಯೋಚನೆ ನನ್ನ ಕಡೆಯಿಂದ. ಕರೆಕ್ಟಾಗಿ ಸಂಬಳ ಬೇಕು ಅಂದರೆ ಕರೆಕ್ಟಾಗಿ ಬೇಕು ಅಂದರೆ ಬನ್ನಿ 1ನೇ ತಾರೀಕು.